ಮಾಧವನ ಭವನದ ಶೃಂಗಾರ ವೈಭವ. ಏನಿ ಭವನದ ಕಲಾಕೃತಿ ಸುರ ಸಂಪತ್ತನ್ನೇ ನಾಚಿಸುವಂತಹ ಸೊಬಗಿನಿಂದ ಕೂಡಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಎಂದಿಗೂ ಎಲ್ಲಿಯೂ ಕಾಣದಂತಹ ಚಿತ್ರ ವಿಚಿತ್ರವಾದ ದೃಶ್ಯಗಳಿಂದ ಅಲಂಕೃತವಾಗಿ ರಂಗು ರಂಗುಗಳಿಂದಲೂ ಕಂಗೊಳಿಸುತ್ತಿರುವುದು. ಇಂದ್ರ ವರುಣ ಯಮ ಬ್ರಹ್ಮಾದಿ ದೇವತೆಗಳನ್ನ ಮಂದಿರವನ್ನೇ ದಿಗ್ಭ್ರಮೆಗೊಳಿಸುವಂತೆ ಪರಿಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಎತ್ತ ನೋಡಿದರತ್ತ ಮುತ್ತು ರತ್ನಗಳನ್ನಿಟ್ಟು ಕೆತ್ತಲ್ಪಟ್ಟ ಈ ಸಾಲುಗಂಬಗಳ ಸೊಬಗು ದೃಷ್ಟಿ ಬೀರಿದೊಡೆ ನಯನ ಮನೋಹವಿವ ಅದ್ಭುತ ಶಿಲಾ ಕೌಶಲ್ಯ. ಅಬ್ಬಾ, ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಬಲ. ಓ ಜಗದೊಳಿದಕ್ಕೆ ಸಾಟಿ ಕಾಣನ ಬಲ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಬಲ. ಓ ಜಗದೊಳಿದಕ್ಕೆ ಸಾಟಿ ಕಾಣನ ಬಲ. ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು, ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು, ವಜ್ರದಳ ಕಂಬಗಳು, ವಜ್ರದಳ ಕಂಬಗಳು, ನೀಲವರ್ಣ ಪಚ್ಚಗಳು, ವಜ್ರದಳ ಕಂಬಗಳು, ವಜ್ರದಳ ಕಂಬಗಳು, ನೀಲವರ್ಣ ಪಚ್ಚಗಳು, ಕಾಮೇದಿಕ ಪುಷ್ಯರಾಗ ವೈಡೂರ್ಯದ ಈ ಸೊಬಗು, ಗೋಮೇದಿಕ ಪುಷ್ಯರಾಗ, ಗೋಮೇದಿಕ ಪುಷ್ಯರಾಗ ವೈಡೂರ್ಯದ ಈ ಸೊಬಗು. ತನ್ನದ ಕಳಸಗಳು ತಳ ತಳನೆ ಒಳೆಯುವವು, ತನ್ನದ ಕಳಸಗಳು ತಳ ತಳನೆ ಒಳೆಯುವವು. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಬಲ. ಓ ಜಗದೊಳಿದಕ್ಕೆ ಸಾಟಿ ಕಾಣನ ಹೊಲ. ಮಾಧವನ ಅರಮನೆಯು ಎಷ್ಟು ರಮ್ಯವೋ, ಶ್ರೀಹರಿಯ ಹೃದಯವು ಅತಿ ನಿಗೂಢವೋ. ಮಾಧವನ ಅರಮನೆಯು ಎಷ್ಟು ರಮ್ಯವೋ, ಶ್ರೀಹರಿಯ ಹೃದಯವು ಅತಿ ನಿಗೂಢವೋ. ಎತ್ತಲು ನೋಡುತ್ತೀರೆ ಮುತ್ತಿನ ತೋರಣಗಳು, ಎತ್ತಲು ನೋಡುತ್ತೀರೆ, ಎತ್ತಲು ನೋಡುತ್ತೀರೆ ಮುತ್ತಿನ ತೋರಣಗಳು. ಚಿತ್ತಕ್ಕೆ ಮೊಗವನ್ನು ಬೀರುತ್ತಲಿರುವುದು ನೋಡಲ್, ಚಿತ್ತಕ್ಕೆ ಮೊಗವನ್ನು ಬೀರುತ್ತಲಿರುವುದು ನೋಡಲ್. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಬಲ. ಓ ಜಗದೊಳಿದಕ್ಕೆ ಸಾಟಿ ಕಾಣನ ಬಲ 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 ಬಲ. ಶಿಲಾಬಾಲಕಿಯರು ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುವ ಈ ಅಪ್ಸರೆಯರ ಭಾವಭಂಗಿಗಳ ಮಧುರ ಮಿಲನ. ಈ ಶಿಲಾ ಬಾಲಕಿಯರು ಭಾವದ ಭಂಗಿಯ ತೋರಿ ಓರೆ ನೋಟವ ಬೀರಿ ಸಪ್ತ ಶರೀರವನ್ನೇ ಬಡಿದೆಬ್ಬಿಸಿ
ಅರಬೆತ್ತಲನ್ನು ತೋರುತ್ತಿರುವ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿ ನೋಟದ ವೈಖರಿ ಸೊಬಗೇನು, ಸೌಂದರ್ಯವೇನು, ರೂಪೇನೋ, ಲಾವಣ್ಯವೇನೋ, ಮಿಂಚಿನಂತೆ ಹೊಳೆಯುತ್ತಿರುವ ಈ ನಯನಗಳು, ಸಂಪಿಗೆ ಹೂವಿನಂತ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಭಾವಪರವಶನಾದೆ. ಇವರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸುಸ್ವಾಗತ ವಯ್ಯ ದುರ್ಯೋಧನ. ಸುಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ವಂಶ ಕುಲ ತಿಲಕ ಕೌರವೇಶ್ವರ, ಗುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ಈಶ್ವರ. ಗುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ಈಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಭಲ ಭಲ ನರ್ತಕೆ. ಅಖಿಲ ಸಾಮ್ರಾಜ್ಯ ಕೌರವೇಶ್ವರ. ಬಾಪು ಬಾಪು. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದ ಧೀರ ಪ್ರಚಂಡ ಕೌರವ. ರಣರಂಗದ ಧೀರ ಪ್ರಚಂಡ ಕೌರವ, ಸ್ವಾಗತ ಸ್ವಾಗತ ಗುರುನಂದನ. ಕರದಲ್ಲಿ ಗದೆಯ ಹಿಡಿದಿಗದೀರ, ಶರೀರವು ಮದಿಸಿದೆ ಹುಲಿಯಾಕಾರ. ಕರದಲ್ಲಿ ಗದೆಯ ಹಿಡಿದಿಗದೀರ, ಶರೀರವು ಮದಿಸಿದೆ ಹುಲಿಯಾಕಾರ. ಉರಿಮೀಸೆಯ ಧೊರೆ ಈ ಸರದಾರ, ಉರಿಮೀಸೆಯ ಧೊರೆ ಈ ಸರದಾರ. ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ. ಸ್ವಾಗತ ಸುಸ್ವಾಗತ ಗುರು ಸಾರ್ವಭೌಮನಿಗೆ.
ಮಲ್ಲನಿಗೆ ಸ್ವಾಗತ ಸ್ವಾಗತ ಕುರುನಂದನ 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 ಏನಿದೆ ನನಗೆ ನನಗೆ ಮತ್ತಿಭ್ರಮೆಯೇ ಅಥವಾ ಕನಸೆ? ಇಲ್ಲ ಇಲ್ಲ, ಇದೆಲ್ಲವೂ ಕಬಡ್ಡಿ ಕೃಷ್ಣನ ಮಾಯಾಜಾಲವೇ ಸರಿ. ನವಕಂಡ ಭೂಮಂಡಲಾಧಿಪ ಮಣಿಮಕುಟ ನಿರಂತರ ರಜಪಾತ ಪುರಸ್ಕೃತನಾಗಿ ಕುರುವೀರ ಪ್ರಚಂಡ ನಿರ್ಮಲನ ಧೋರ್ದಂಡ ಬಲಮಂಡಿತನಾಗಿ ಶಾತ್ರವ ಭಯಂಕರಿಪತನಾದ ಕುರು ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರೇಶ್ವರನಾದ ನನ್ನರ ಮನೆಗಿಂತಲೂ ಈ ಮಾಧವನ ಭವನ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಕೂಡದು ಇರಕೂಡದು. ಸಾತ್ವಿಕಿ ಸಾತ್ವಿಕಿ, ಎಲ್ಲಿ ನಿಮ್ಮ ಕೃಷ್ಣನು? ಈ ಕೃಷ್ಣ ಪರಮಾತ್ಮರು ನಿದ್ರೆಯಲ್ಲಿರುವರು. ಏನು, ನಾನು ಹಸ್ತಿನಾವತಿಯಿಂದ ದ್ವಾರಕೆವರೆಗೆ ಬಂದರು ಈ ಕೃಷ್ಣನ ನಿದ್ರೆ ಇನ್ನೂ ಮುಗಿದಿಲ್ಲವೇ? ಇರಲಿ, ನಾನೇ ಒಂದು ಸಾರಿ ಎಚ್ಚರಿಸಿ ನೋಡುವೆನು. ಕೃಷ್ಣ, ಮಾಧವ, ವಾಸುದೇವ, ವಸಂತ ಕುಸುಮಾಗ್ರಣಿತ ಕುಸುಮದರ ಸುಗಂಧ ಸುಪರಿಮಳ ಸುವಾಸನೆ ತಂಪಿನಿಂದ ಕಂಗೊಳಿಸುತ್ತಿರಲು ಚತುರ್ದಶ ಭುವನ ಬ್ರಹ್ಮಾಂಡವನ್ನೇ ಅಚಲ ಕೀರ್ತಿಗೊಳಿಸಿದ ದ್ವಾರಕಾ ನಗರದ ಅರಸನಂದ ಗೋಪಾಲನು ಹಗಲು ನಿದ್ರೆಯಲ್ಲಿ ಮಗ್ನನಾಗಿರಲು ಏನೋ ಒಂದು ಮಹತ್ ಕಾರ್ಯವಿರಲೇಬೇಕು. ಓಹೋ ಸಾತ್ವಿಕಿ, ಹೀಗೆಂದು ತೋರುತ್ತಿದೆ. ವಿರಾಟ ನಗರದ ಮದುವೆ ಸಂಭ್ರಮದಲ್ಲಿ ಹಲವು ರಾತ್ರಿ ಜಾಗಣೆಗೈದು ತಾನು ನಂದು ಮಲಗಿರುವ ಹಗಲು ನಿದ್ರೆಯೋ ಅಥವಾ ಕಪಟ ನಿದ್ರೆಯೋ ಎಚ್ಚರವಾಗಲಿ. ಎಚ್ಚರವಾಗುವ ತನಕ ನಾನಿಲ್ಲಿ ಕಾದರಾಯಿತು. ಅದಿರಲಿ, ನಿನ್ನೊಡನೆ ಒಂದು ಮಾತಿದೆ. ಏನು ಕುರುರಾಜ? ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನನ್ನ ಪಕ್ಷ ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರ? ಅದನ್ನು ನಾನು ಹೇಳಲು ಸಾಧ್ಯವಿಲ್ಲ. ಏಕೆ? ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲೇ ಇರುವರು. ಪ್ರಶ್ನೆಗೆ ಸರಿಯಾದ ಉತ್ತರ. ಕೃಷ್ಣನು ನನ್ನ ಪಕ್ಷ ವಹಿಸಿದ್ದೆ ಆದರೆ ಸಮಸ್ತ ಯಾದವರ ಸೈನ್ಯವು ನನ್ನ ಕೈವಶ. ಸಂದೇಹವೇಕೆ? ಪರಮಾತ್ಮರು ಎಚ್ಚರವಾಗಲಿ ಅಕ್ಷಣ ಕಾಲ ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಎಂತಹ ಅನರ್ಥ ಕಾರ್ಯವಾಯಿತು. ರಾಜಾದಿರಾಜನು ಭೂಪಾಲಕನು ಆದ ನಾನು ಈ ಸಾಮಾನ್ಯ ಗೋಪಾಲನ ಪಾದಸ್ಥಳದಲ್ಲಿ ಅಸಂಭವ, ಅಪಮಾನ, ಗುರುಕುಲಕ್ಕೆ ಅಗೌರವ, ಚಕ್ರವರ್ತಿಗೆ ಯೋಗ್ಯವಾದ ಪೀಠ ಶಿರೋಭಾಗ. ಕಾನ್ ಮಾಡದ ದಿನ ಬಂದು ನಿಗಮ ಗಮ ದಿನ ಬಂದು ನಿಗಮ ಗಮ ಸಿಂಧು ಅಗಣಿತ ಗುಣಗಣ ಅರೆ ಕುಲ ಮದನ ಅಗಣಿತ ಗುಣಗಣ ಹರಿ ಕುಲ ಮದನ ಜಗದ ವ್ಯಾಪಕ ಕೃಷ್ಣ ಜಗದ ವ್ಯಾಪಕ ಜಗದ ಜೀವಾತ್ಮಕ
ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಸೇಯನ ಅರವಿಂದ ನಯನ ಪೊರೆ ಸಿಂಧು ಸೇಯನ ಅರವಿಂದ ನಯನ ಪೊರೆ ಸದಾ ನಿಲ್ನ ಅಭಯ ನಿರಂತರ ಪೊರೆ ದಯದಿ ಶ್ರೀ ವಾಸುದೇವನ ಸದಾ ನಿಲ್ನ ಅಭಯ ಸದಾ ನಿಲ್ನ ಅಭಯ ಸದಾ ನಿಲ್ನ ಅಭಯ. ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕನು ಅರ್ಜುನ? ಏಕೆ, ಏನಾಯ್ತು ಸಾರ್ಥಕಿ? ಅದನ್ನು ನಾನು ಹೇಳುವುದಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮುಂಚಿತಕವಾಗಿ ದ್ವಾರಕೆಯಲ್ಲಿರುವನಲ್ಲ. ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನು ಇಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಪಡೆಯಲು ಬಂದಿರುವನು. ಇದೆಂಥ ವಿಳಂಬನೆ ಪಾರ್ಥ? ಇದು ವಿಳಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವವು. ಅಥವಾ ನಾವು ಮರುಗುವುದಾದರೂ ಏತಕ್ಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ನಮಗೆ ಸಂತೋಷದ ವಿಷಯವೇ. ನಾನು ಮತ್ತು ನನ್ನ 4 ಸಹೋದರರು ಪಾಂಚಾಲಿ ಸಮೇತ ಚಿರದಿನನ ಸಲುವಾಗಿ ವನವಾಸಕ್ಕೆ ತೆರಳುವು. ಅರ್ಜುನ, ವಿಜಯ ವಿಕ್ರಮೇಂದ್ರ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗಿಷ್ಟೊಂದು ಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರ ತಿಳಿದ ಬಳಿಕವಷ್ಟೇ ನಾನು ಹೊರಟಿದ್ದು. ಆದರೆ ನನ್ನ ಸದಯ ಬಲ ನಿನಗಿಂತ ಮೊದಲೇ ನಾನಿಲ್ಲಿಗೆ ಬಂದೆನು. ಗುರು ಸಂದರಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು ಅಥವಾ ಕೊನೆಗೆ ಹೋದರೇನು, ಅವರವರ ಭಾವನ ರೂಪವಾದ ಫಲವು ಅವರಿಗೆ ಲಭಿಸುವುದು ಸುಯೋಧನ. ಫಲಾಫಲಗಳ ವರಪ್ರಸಾದ ಸಂಪೂರ್ಣ ಸದವಕಾಶ ಕಲ್ಪಿಸುವುದಾದ್ದರಿಂದ ಈ ಭರತ ಕಂಡ ಸ್ವಾತಂತ್ರ್ಯ ಅಧಿಕಾರ ಕೇವಲ ಬಲವಂತರಿಗೆ. ಎಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದರೆ ತಾನೇ ಹಲವು ಮಂದಿ ರಾಜರ ಸಹಾಯ ಸಹಕಾರ ನಮಗೆ ದೊರಕುವುದು. ನಾನು ಬಂದಿರುವುದು ಈ ಮಹಿಮಾಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಬೇಕೆಂದ ಇಚ್ಛೆಯಿಂದ ಬಂದಿರುವೆನು. ಸರಿ ಸರಿ, ನೀನ್ ಅದಾವ ಇಚ್ಛೆಯಿಂದಾದರೂ ಬಾ. ಆದರೆ ಅರ್ಜುನ, ಈ ಬಾರಿ ಕೃಷ್ಣ ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಹರಿಯುವುದೆಂಬುದನ್ನು ನಾನು ಮರೆತಿಲ್ಲ ಸುಯೋಧನ. ನೀನು ಸಹ ಮರೆಯಬೇಡ. ನಾನು ಮರೆತಿಲ್ಲ. ಏ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೊಡಿಯನ್ನು ಅಸತ್ತಿಂದ ಸತ್ಯ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಕಿನ ನಡಿಗೆಗೆ ಕರೆದುಕೊಂಡು ಹೋಗು. ಮುಕ್ತಿಯನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನೆತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವ ತಾಳು. ಏನು ನಿನ್ನಯ ನೀಲೆ ದೀನದಯಾಳೋ, ಶೀಘ್ರದಿಂದ ಜಾಗೃತನಾಗಿ ಎನ್ನ ಮರೆ ಕೇಳೋ, ಎನ್ನ ಮರೆ ಕೇಳೋ, ಪರಮ ಕೃಪಾಳೋ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ
ವದನ ನಿಗಿಸಲಾಗದ ಭವ ಬಂಧನ ನಿಗಿಸಲಾಗದ ಭವ ಬಂಧನ ಓ ತಿಂದು ಶಯನ ಅಗೆಗಳ ನಗೆದೀಡಾಗಿಸದೆ ನಿದ್ರೆಯಂಜಾಗೃತನಾಗೋ ಅಗೆಗಳ ನಗೆದೀಡಾಗಿಸದೆ ಯೋಗ ನಿದ್ರೆಯಂಜಾಗೃತನಾಗೋ ಓ ತಿಂದು ಶಯನ ಸುಂದರ ವದನ ನಿಗಿಸಲಾಗದ ಭವ ಬಂಧನ ನಿಗಿಸಲಾಗದ ಭವ ಬಂಧನ ವಿಗದ ಪರಿ ಅಂತ್ಯವೋ ನೀನೆ ನಗು ನಗುತ್ತಲೆ ಈ ಜಗವ ಬೆಳಗಿದೆ ವಿಗದ ಪರಿ ಅಂತ್ಯವೋ ನೀನೆ ನಗು ನಗುತ್ತಲೆ ಈ ಜಗವ ಬೆಳಗಿದೆ ಮುನಿ ದರ್ಪವ ಅಕ್ಷಯ ನಳಿಸೆ ಮುನಿ ದರ್ಪವ ಅಕ್ಷಯ ನಳಿಸಿ ಮೋಕ್ಷವ ನೀಡಿದ ತಂದೆ ಕೋತಿಂದು ಶಯನ ಸುಂದರ ವದನ ನಿಗಿಸಲಾಗದ ಭವ ಬಂಧನ ನಿಗಿಸಲಾಗದ ಭವ ಬಂಧನ ಪಾಂಡವರ ಆರಾಧರೆಣ್ಣ ಬ್ರಹ್ಮಾಂಡದಲ್ಲಿ ನಿನ ಶರಣ್ಯ ಪಾಂಡವರ ಆರಾಧರೆಣ್ಣ ಬ್ರಹ್ಮಾಂಡದಲ್ಲಿ ನಿನ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯ ಅಪಮಾನವ ಸಹಿಸದೆ ಮರ ಇಡಲು ಅಂದು ಸಭೆಯೊಳಗೆ ದ್ರೌಪದಿಯ ಅಪಮಾನವ ಸಹಿಸದೆ ಮರ ಇಡಲು ದೊರೆತದ ಬಂದೆ ಕಾಯ್ದೆ ನೀನೆ ಎಂದು ಮೌನವೇ ಜನಾರ್ದನ ದೊರೆತದ ಬಂದೆ ಕಾಯ್ದೆ ನೀನೆ ಎಂದು ಮೌನವೇ ಜನಾರ್ದನ ವಾಸಿಂದು ಶಯನ ಸುಂದರ ವದನ ನಿಗಿಸಲಾಗದ ಭವ ಬಂಧನ ನಿಗಿಸಲಾಗದ ಭವ ಬಂಧನ ವಾಸಿಂದು ಶಯನ ಸುಂದರ ವದನ ಏಳು ಜನಾರ್ದನ ಬಾಬಾ ಯಾರು? ಅಕ್ಕ ಧನಂಜಯ, ಅಂತಿರ್ಕ ಸೌಖ್ಯವೇ? ಸಮಾಚಾರವೇನು? ಛೆ ಹೇಳ್ಬಿಡಿ. ಆ ಚರಣದಡಿಯಲ್ಲೇಕೆ ಕುಳಿತ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ತಮ್ಮ ಚರಣ ಸನ್ನಿಧಿಯೇ ಸ್ಥಾನ, ಅದೇ ನನಗೆ ಮಹಾಪ್ರಸಾದ. ಎದರೆಂದರು ಯಾರು? ಕುರು ಸಾರ್ವಭೌಮ. ಓ ಭಾವ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾಮ ರಮಣ, ಈ ನಿನ್ನ ಹೊಗಳಿಕೆಯ ಸ್ತೋತ್ರ ಕೇವಲ ಪಾತ್ರಾಭಿನ ನಾಟಕವೆಂದು ನಾವು ಚೆನ್ನಾಗಿ ಬಲ್ಲೆ. ನಿದ್ರೆ ಮಾಡುವವರನ್ನೇನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬರೋ ವೇಳೆಯಾದರೂ ಎಚ್ಚರವಾಗದ ನೀನು
ಈ ನಿನ್ನ ಪ್ರಾಣಮಿತ್ರ ಅರ್ಜುನನು ಕಂಡೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವೀರುವರು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದು ಹಾಗಿರಲಿ, ನೀವೀರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವಿರುವುದು ಕೃಷ್ಣ. ಮೋರ್ಗರವ ತಾಡ್ಕಿಸಿನಂತೆ ಕುರುಪಾಂಡವರ ಸಂಗ್ರಾಮ, ಅದರಲ್ಲಿ ನೀನು ನನ್ನ ಪಕ್ಷ ವಹಿಸಬೇಕೆಂದು ಕೇಳಲು ಬಂದಿರುವನು ಮುಕುಂದ. ಅರ್ಜುನ, ನೀನು ಸಹ ಯಾದವ ಸೈನ್ಯ ಸಹಾಯವನ್ನು ಬೇಡಲು ಬಂದೆಂದು ತೋರುವುದು? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಭಾವ ದುರ್ಯೋಧನ, ನನ್ನ ಮಾತನ್ನು ಕೇಳು ಭಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ ವಾಸುದೇವ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಭವ ವಾಸುದೇವ, ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ. ಸಂತಾಪ ದುರಿತ ಬೇಡವೋ ಈ ಹಠ, ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ. ನನಗಲ್ಲವೇ? ಲಾಭವ್ಯಾರಿಗೋ. ಅನುಜರೊಡನೆ ಕ್ರೋಧವೆಸಗಿ ಭರತ ಭೂಮಿ ಆಳ ಬಯಸಿ. ಅನುಜರೊಡನೆ ಕ್ರೋಧವೆಸಗಿ ಭರತ ಭೂಮಿ ಆಳ ಬಯಸಿ. ಬಂದು ಬಳಗ ರಕ್ತದಿಂದ ಬಂದು ಬಳಗ ರಕ್ತದಿಂದ ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ. ನನಗಲ್ಲವೇ ವಾಸುದೇವ? ಸಂತಾಪ ದುರಿತ ಬೇಡವೋ ಈ ಹಠ, ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ. ಲಾಭವ್ಯಾರಿಗೋ. ಆದ್ದರಿಂದ ದಾಯಾದಿಗಳಾದ ನೀವುಗಳು ಕೇವಲ ನೆಲದಾಸೆಗಾಗಿ ಒಡೆದಾಡಿ ಮಡಿಯುವುದು ಬೇಡ ಭಾವ. ನನ್ನ ಮಾತನ್ನು ನಿರಾಕರಿಸಬೇಡ. ಬಾವ ಯದುನಂದನ, ನೀನು ನಮ್ಮಿಬ್ಬರಿಗೂ ಸಮಾನ. ಮಾಧವ, ಮುಕುಂದ, ರಾಜ್ಯ ನೀತಿ ಶಾಸ್ತ್ರ ವಿಚಾರಗಳಲ್ಲಿ ನಿನಗಿಂತ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗುಂಟು. ಈ ನಿನ್ನ ವೈರಾಗ್ಯದ ಉಪದೇಶಕ್ಕೂ ಅಥವಾ ಧರ್ಮಕಥಾಶ್ರವಣ ಕೇಳಲು ನಾನಿಲ್ಲಿಗೆ ಬಂದವನಲ್ಲ. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ನನ್ನ ಬೇಡಿಕೆಗಳನ್ನು ಈಡೇರಿಸು ಮುಕುಂದ. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡುವ ಮಾತುಗಳನ್ನ? ಪರಮಾತ್ಮ, ನನಗೊಂದೂ ತಿಳಿಯದು. ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತ್ತು.
ಆದುದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ. ಪಕ್ಷಪಾತ ಅಸಂಭವ. ವೇಶ್ವಕಂಟಕರನ್ನು ಕೊಂದ ಸುದರ್ಶನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಇದು ಸದವಕಾಶ. ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು, ಮೇಲಾಗಿ ವೀರನು, ನ್ಯಾಯ ಗುಣಶೀಲನು. ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸಿದ್ದೇ ಆದರೆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ವಿಚಾರ ಮಾಡು. ಭಾವ, ನೀನು ಮೊದಲು ಇಲ್ಲಿಗೆ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಿನ್ಯಾವ ವಿಷಯದಲ್ಲೋ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತ ಚಿಕ್ಕವನಲ್ಲವೇ ಇರಬಹುದು. ಆದ್ದರಿಂದ ತನಗೆ ಬೇಕಾದ್ದನ್ನು ಮೊದಲು ಕೇಳಿ ಪಡೆಯುವ ಹಕ್ಕು ಪಾರ್ಥನಿಗಿರುವುದು. ಎಲ್ಲೋ ಕಬಡ್ಡಿ. ನಿಮ್ಮೀರುವರಿಗೂ ಸಹಾಯ ಮಾಡುವೆನು. ಹಾ, ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ನಿರಸ್ತ್ರನು ಯುದ್ಧ ವಿಮುಖನೂ ಆದ ನಾನೇ ಒಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನು, ಕೃಷ್ಣನೆಂತಹ ಕಪಟಿ ಸೈನ್ಯವೆಲ್ಲವನ್ನು ಅರ್ಜುನನಿಗೆ ಕಟ್ಟಿಕೊಡಲು ಈ ನಟನೆ ಮಾತುಗಳು. ಸೈನ್ಯ ಬಳಗವಿಲ್ಲದ ಈತನ ಏಕಾಂಗಿ ಕಂಚುಗಡನ ಸೇವೆ ಯಾರಿಗೆ ಬೇಕು? ಯುದ್ಧವನ್ನು ಗೆಲ್ಲಲು ಬೇಕಾಗಿರುವುದು ಸೈನ್ಯಗಳ ಬಲ. ಭಾವ ಯದುನಂದನ, ಭಾವ ಕೇಳಬಲ್ಲೆಯಾ? ಹೇಳು ಭಾವ. ಕೇಳಲು ನಿನ್ನ ಬಳಿ ಇರುವುದಾದರೂ ಏನು? ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನ್ನ ಗುರುಬಲರಾಮ ದೇವರ ಸಹಿತ ಯಾದವ ಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಭಲೆ ಭಲೆ ಭಾವ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಕೇಳಿಕೊಂಡ್ರುವೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ ಭಲೆ. ಗಂಡ್ಸನ್ನೆಯಿಂದ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ ಭಾವ? ಮಾಧವ, ಇದಲ್ಲವೇ ನಿನ್ನೊಳಗಿ ಹೆಡೆಯಾಡುದಿಯ ಜಾದೂ ಕ್ರೀಡೆಯ ಸ್ವಭಾವ. ಕೃಷ್ಣ, ಭಾವ ಮಾಧವ, ಇದಲ್ಲವೇ ನಿನ್ನೊಳಗಿ ಹೆಡೆಯಾಡುದಿಯ ಜಾದೂ ಕ್ರೀಡೆಯ ಸ್ವಭಾವ. ಕಪಟ ನೋಟದೋಳ್ಳೆಂಟನಿಗೆ ಗೆಲುವು ಸೂಚಿಸುವ ನಿನ್ನ ನಟನೆಯ ದಿಟ ಜಾಲವನ ಬಲ್ಲವನಲ್ಲವೆಂದರಿತೆಯ ಮುರಾರಿ. ಶತ್ರು ಶಿರಗಳಂ ಕತ್ತರಿಸಿ, ಶತ್ರು ಶಿರಗಳಂ ಕತ್ತರಿಸಿ ನೆತ್ತರ ನರ್ತಿಸಲು ಚಡಪಡಿಸುತ್ತಿಯುದೆನ್ನ ಮನ, ಇದು ಸತ್ಯ. ಸಮರ ಕ್ಷೇತ್ರದೊಡನೆ ಶಸ್ತ್ರಾಸ್ತ್ರಗಳನ್ನು ಸ್ಪರ್ಶಿಸದಿರ್ದೊಡೆ, ಸಮರ ಕ್ಷೇತ್ರದೊಡನೆ ಶಸ್ತ್ರಾಸ್ತ್ರಗಳನ್ನು ಸ್ಪರ್ಶಿಸದಿರ್ದೊಡೆ. ಆ ನಿನ್ನ ಸೋದರತ್ತೆಯ ಸೊಸೆ ಸೈರೇಂದ್ರಿಯ ಪತಿಗಳು, ಆ ನಿನ್ನ ಸೋದರತ್ತೆಯ ಸೊಸೆ ಸೈರೇಂದ್ರಿಯ ಪತಿಗಳು ಹೇಗೆ ಜಯ ಗಳಿಪರೋ ನಿರೀಕ್ಷಿಸುವೆನು ನಾ. ಯದುಪತಿ ಬಹುಪಕ್ಷಪಾತಿ, ಕೃಷ್ಣ ನೀನು ಬಲುಕಪಟಿ ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲುಮಮತೆ, ಅದರಲ್ಲಿಯೂ ಈ ಅರ್ಜುನನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಈಗ ನೀವೇ ಬೇರೆಯಾದ್ರಿ. ಆದರೂ ಬಾಧಕವಿಲ್ಲ ಮುಕುಂದ. ಆದರೆ ಒಂದು ವಿಚಾರ ಸದಾ ನಿನ್ನ ಜ್ಞಾಪಕದಲ್ಲಿರಲಿ. ಭಾವ, ಏನದು? ರಣರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾಟಾಡುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನ ಭ್ರಷ್ಟನಾದ್ಯೋ ಎಚ್ಚರ. ಭಾವ, ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಸಂಧಿಸೋಣ ಮುಂದೆ ರಣರಂಗದಲ್ಲಿ.
ಆಗ ತೋರುವೆಯಂತೆ ಈ ನಿನ್ನ ಭಕ್ತರ 7 ಅಕ್ಷೋಣಿ ಸೈನ್ಯದ ಬಲಾಬಲವನ್ನು ಅದು ಮುಂದೆ ತಾನೇ ತಿಳಿಯುವುದು ನಡೆ ಭಾವ. ಮುಂದೆ ತಿಳಿಯುವುದೇನಿದೆ ಕೃಷ್ಣ. ನನ್ನ ಗುರುಬಲರಾಮ ದೇವರು ಸ್ವತಃ ಆಯುಧರಿಂದಲೇ ಶತ್ರುಗಳು ಉಳಿಯುವರೇ. ಶತ್ರುಗಳೇಕೆ? ಈ ನಿನ್ನ ಪಾಂಡವರು ಉಳಿಯುವೆ. ಗೆಲುವು ಖಂಡಿತ ನನ್ನದೇ. ಬರುತ್ತೇನೆ ಬರುತ್ತೇನೆ. ಒಳಸಂಚು ಫಲಿಸಿದೆಂತು ಈಗ ಬೇಡವೋ ಮಾಧವ. ತುಚ್ಛ ಮನವನ್ನು ಬಿಡು. ಅಚ್ಚರಿದ ಉಚ್ಚಿತವನ್ನು ಎಚ್ಚರ. ನಡ ಸೈನ್ಯಕ್ಕೆ ಆಜ್ಞೆ ಮಾಡು. ನಡೆ ಭಾವ. ಈಗಲೀಗಲೇ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ ಆಯಿತು. ಆರ್ಯವರ್ತದ ಹೇಗೆ ಶ್ರೇಷ್ಠನಾದ ನನ್ನ ಪ್ರಾಣ ಸಮಾನನಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿದನು. ನನ್ನ ದ್ವಾರಕಿ ಯಾತ್ರೆಯು ಸಾರ್ಥಕವಾಯಿತು. ಅರ್ಜುನ ಅರ್ಜುನ ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ ಪಾರ್ಥ. ಸ್ವಾಸ್ಥ್ಯದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟಿ ಬರಿಗೈಯಲ್ಲಿರುವ ನನ್ನ ನಂಬಿಕೆ ಕೆಟ್ಟೇಲೋ ಪಾರ್ಥ. ಪರಮಾತ್ಮ, ಅಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನನು. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಧನ್ಯನಾದೆನ ಹರಿಯೇ, ಧನ್ಯನಾದೆನ ಮನನಾದೆನೋ ಏನೋ ತವ ಕರುಣೆಯ ಬಲತೆ. ಮನನಾದೆನೋ ಏನೋ ತವ ಕರುಣೆಯ ಬಲತೆ. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಪರಿಯ ಪರಿಭವದಿಂದ ಮನದೊಳು ನಂದೆ ಪರಿಯ ಪರಿಭವದಿಂದ ಮನದೊಳು ನಂದೆ ಪರಿಹರಿಸು ಕಾಯುವ ಪ್ರಭುವೇ, ಚರಣದಲ್ಲಿ ಶಿರವ ಇಡುವೆ. ಪರಿಹರಿಸು ಕಾಯುವ ಪ್ರಭುವೇ, ಚರಣದಲ್ಲಿ ಶಿರವ ಇಡುವೆ. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಕದನದಲ್ಲಿ ಕುರುಪತಿ ಜಯವ ಅದ ಗೆಡಿಸಿ ತರುವ ಗೆಲುವ. ಅರ್ಜುನ, ಕದನದಲ್ಲಿ ಕುರುಪತಿ ಜಯವ ಅದ ಗೆಡಿಸಿ ತರುವ ಗೆಲುವ. ಮಾಧವನ್ನೇ ನೀ ನನ್ನ ಕೊಲಿದು ಸಾರಥಿಯ ಭಾರ ವಹಿಸಿದೆಯ. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಮನನಾದೆನೋ ಏನೋ ತವ ಕರುಣೆಯ ಬಲಗೆ. ಧನ್ಯನಾದೆನ 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 ಧನ್ಯನಾದೆನ. ಪರಮಾತ್ಮ, ಅರ್ಜುನ, ನಾನು ಜಯವನ್ನಿ ಬಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಗಿದ್ದು ನೀನು. ನಿನ್ನನ್ನು ಹೊಂದಿದನೂ ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸು. ನಿರ್ಗತಿಕರಿಗೂ ವ್ರತಾಪಶರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನನಗೊಂದು ಗತಿಯನ್ನು ತೋರಿಸು ದೇವ. ನಿನ್ನ ವರದಾಸ್ತವು ನನ್ನ ರಥಸ್ಥಳ ಕಡಿ ವಾಣಗಳನ್ನು ಹಿಡಿಯಲಿ. ಆಗ ನಾನೂ ನೋಡುವೆನು, ಶತ್ರುಗಳು ನೋಡುವರು. ಶತ್ರುಗಳು ಏಕೆ
ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು, ನೀತಿ ವಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ. ಅರ್ಜುನ, ಅಂತೂ ನಿನ್ನ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರಿಚ್ಛೆಯಂತೆ ನಡೆಯುವುದೇ ನನ್ನ ಮುಖ್ಯ ಉದ್ದೇಶ. ದೇವರು ದೇವರು ಎಂದು ನನ್ನನ್ನು ಕೊಂಡಾಡುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನು ಕಂಡೆ ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಾಲ ಏತಕ್ಕೆ? ಮಾಧವ ನಿರ್ಣಯ ದಯದೆ ಮಾಧವ ನಿರ್ಣಯ ದಯದೆ ಒಂದುವೆ ನಾಂಜಯವ್ವ ಭಯವಿಲ್ಲದೆ ಜಗದೆ, ಒಂದುವೆ ನಾಂಜಯವ್ವ ಭಯವಿಲ್ಲದೆ ಜಗದೆ, ಮುರಹರಿ ನಿರ್ಣಯ ಒಲುಮಯ ಬಯದೆ. ಪರಮಾತ್ಮ, ಅರ್ಜುನ, ಮುರಹರಿ ನಿರ್ಣಯ ಒಲುಮಯ ಬಯದೆ, ಮಾಧವ ನಿರ್ಣಯ ದಯದೆ. ಕಾತುರವೇತಕ್ಕೆ ವಿಜಯ ವಿಜಯ, ಕಾತುರವೇತಕ್ಕೆ ವಿಜಯ, ಕರದೊಳು ಗಾಂಡೀವ ಹಿಡಿದಿಹೆಯೋ ದುಡದಿ. ಮುಂದೆ ಹೇಳ್ತೀನಿ. ಕರದೊಳು ಗಾಂಡೀವ ಪಿಡಿದಿಹೆಯೋ ದೃಢದಿ, ಎದೆಗೆಡದಿರು ಜೋಕೆ ಕಡುಧೀರ ನೀ ನೆನೆಸಿ. ಪರಮಾತ್ಮ, ಎದೆಗೆಡದಿರು ಜೋಕೆ ಕಡುಧೀರ ನೀ ನೆನೆಸಿ, ಕಾತುರವೇತಕ್ಕೆ ವಿಜಯ, ಕಾತುರವೇತಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ, ಕೃಷ್ಣ. ವಿಜಯಕ್ಕೆ ಕಾರಣ ಕಾತನು ನೀನಯ್ಯ, ವಿಜಯಕ್ಕೆ ಕಾರಣ ಕಾತನು ನೀನ, ವಿಜಯಕ್ಕೆ ಕಾರಣ ಕಾತನು ನೀನ. ವಿಜಯಕ್ಕೆ ಕಾರಣ ಕಾತನು ನೀನ, ದಾಸ ನಿನ್ನದು ಸಾಧಿಸುತ್ತ ಅರ್ಯ. ಸಾಹಸ ನಿನ್ನದು ಸಾಧಿಸು ಅವನಾನು, ಸಾಹಸ ನಿನ್ನದು ಸಾಧಿಸುತ್ತ ಮಾಧವ ನಿರ್ಣಯ ದಯದೆ ದಯದೆ, ಮಾಧವ ನಿರ್ಣಯ ದಯದೆ. ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ, ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ, ಅನವರತವು ನಿನ್ನ ಬಿಡದಲೆ ಪೊರೆವೆ. ಅನವರತವು ನಿನ್ನ ಬಿಡದಲೆ ಪೊರೆವೆ, ಮನದನು ಮಾನವ ಪಾರ್ಥ. ಅರ್ಜುನ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ, ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು. ಪರಮಾತ್ಮ,
ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ವಿಜಯ ಮಾಧವ ವಿಜಯ ಮಾಧವ ನಡೆ ಅರ್ಜುನ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮಾದಿಗಳಿಗೆ ತಿಳಿಸು ನಡೆ. ಕೌರವೇಶ್ವರ ಎಂಬ ಪಂಚ ಶಬ್ದಗಳ ಪರಮಾರ್ಥವನ್ನರಿಯದೆ ಪರಿತಪ್ಪಿಸುತ್ತಿದೆ ಆ ಪಾಂಡವರ ಜನ ಸೃಷ್ಟಿ. ಪಾಂಡವರ ಪ್ರತಿಷ್ಠೆಯೇ ಧರ್ಮವೆಂದು, ನ್ಯಾಯವೆಂದು, ಶ್ರೇಷ್ಠವೆಂದು ಸಿದ್ಧಾಂತ ಮಾಡಿಬಿಟ್ಟಿದೆ ಏ ವಿಚಿತ್ರ ಸೃಷ್ಟಿ. ಯಾವುದು ಧರ್ಮ, ಯಾವುದು ನ್ಯಾಯ, ಯಾವುದು ಶ್ರೇಷ್ಠ? ಧರ್ಮ ಧರ್ಮವೆಂದು ಹಗಲಿರಳು ಹಂಬಲಿಸುತ್ತಿರುವುದೊಂದು ಶಾಸ್ತ್ರ ಧರ್ಮ. ನ್ಯಾಯ ಅನ್ಯಾಯಗಳ ಮರ್ಮವನ್ನು ಬದಿಗೊತ್ತಿ ಧರ್ಮವೇ ಜಯವೆಂದು ಜಂಬ ಕೊಚ್ಚಿಕೊಳ್ಳುತ್ತಿರುವುದೊಂದು ಶಾಸ್ತ್ರ ಧರ್ಮ. ಶ್ರೇಷ್ಠತೆ ನಿಷ್ಠತೆಯನ್ನರಿಯದೆ ವಿಶಿಷ್ಟವನ್ನು ಪಣವಾಗಿಟ್ಟು ಸೋತು ತ್ರಿದಶ ವರ್ಷಗಳಲ್ಲೂ ಕಾಡು ಮೇಡುಗಳಲ್ಲಿ ತಲೆಮರೆಸಿಕೊಂಡು ಬಂದದ್ದೊಂದು ಶಾಸ್ತ್ರ ಧರ್ಮ. ಇದೇ ಧರ್ಮವೆಂದು ಸಾರುತ್ತಿದೆ ಈ ಮಾನವ ಲೋಕ. ಇವರೇಂಬಲ್ಲರು ಶಾಸ್ತ್ರ ತೇಜದ ಪರಮಾರ್ಥವನ್ನು. ಅದು ಅರ್ಥವಾಗಬೇಕಾದರೆ ಕಾದು ನೋಡಬೇಕು ಮುಂದಿನ ಕುರುಪಾಂಡವರ ಭೀಕರ ಸಂಗ್ರಾಮವನ್ನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರೊಳು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರೊಳು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಲೆಂದು ಎನ್ನ ಅನುಜನು ಪಾರ್ಥನ ಶಿರ ಆರಿಸುವನು ಮಿತ್ರಗಣನು. ಭೀಮನನ್ನು ಸೀಳಲೆಂದು ಎನ್ನ ತಮ್ಮನು ಪಾರ್ಥನ ಶಿರ ಆರಿಸುವನು ಮಿತ್ರಗಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರೊಳು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಖ್ಯಾತ ದೊಡ್ಡ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವಾದಿ ಸಮರವೀರರು. ತಾತ ಭೀಷ್ಮ ಖ್ಯಾತ ದೊಡ್ಡ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವಾದಿ ಸಮರವೀರರು. ಅಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರೊಳು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವ ಪಾಂಡವ ಸೈನ್ಯ. ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರೊಳು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಇದು ಕುರುಕ್ಷೇತ್ರ. Bye.
ಸ್ವಾಮಿ ಬಾಬೇಗ ಮನಮೋಹನ ಪ್ರಿಯ ಬಾಬೇಗ ಮನಮೋಹನ ಬಾಬೇಗ ಮನಮೋಹನ ಬೇಗ ಮನಮೋಹಿನಿ ಪ್ರಿಯ ಬಾ ಬೇಗ ಮನಮೋಹಿನಿ ಬಾ ಬೇಗ ಮನಮೋಹಿನಿ ನಲ್ಲ ನಕರ ಪಿಡಿದು ನಲ್ಮೆಯ ಮುಗ ತೋರಿ ನಲ್ಲ ನಕರ ಪಿಡಿದು ನಲ್ಮೆಯ ಮುಗ ತೋರಿ ನಲಿಯುವ ಮೈಯಾರಿ ಬಳಿ ಬಾರನಿ ನಲಿಯುವ ಮೈಯಾರಿ ಬಳಿ ಬಾರನಿ ಹಿಂದೇಕೆ ಈ ವಿರಹ ನಾ ತಾಳನೆ ಏಕೆ ಈ ವಿರಹನ ತಾಳನೆ ನಲ್ಲ ನಿನ್ನ ಅಂದ ನೋಡಿ ಮಧುವ ಹೀರಲೆಂದು ಬಂದೆ ನಲ್ಲ ನಿನ್ನ ಅಂದ ನೋಡಿ ಮಧುವ ಹೀರಲೆಂದು ಬಂದೆ ಬಾ ಬೇಗ ಪ್ರಿಯೆ ಬಾ ಬೇಗ ಪ್ರಿಯೆ ಬಾ ಬೇಗ ಮನಮೋಹಿನಿ ಪ್ರಿಯೆ ಬಾ ಬೇಗ ಮನಮೋಹಿನಿ ಬಾ ಬೇಗ ಮನಮೋಹಿನಿ ತುಳುಕುವ ನಿನ್ನಂದ ತಳಮಳವೇ ಚಂದ
ತುಳುಕುವ ನಿನ್ನಂದ ತಳಮಳವೇನ್ ಚಂದ, ತುಳುಕುವ ನಿನ್ನಂದ ತಳಮಳವೇನ್ ಚಂದ, ಬಳುಕುವ ನಿನ್ನಂದ ನನಗಲ್ಲವೇ, ಬಳುಕುವ ನಿನ್ನಂದ ನನಗಲ್ಲವೇ, ಮದನಗಿಣಿ ಬಾರೆ ಮದನನ ನೀರಮಿಸೆ, ಮದನಗಿಣಿ ಬಾರೆ ಮದನನ ನೀರಮಿಸೆ, ನಲಿಯುವ ವೈಯಾರಿ ಬಳಿ ಬಾರೆ ನೀ, ನಲಿಯುವ ವೈಯಾರಿ ಬಳಿ ಬಾರೆ ನೀ, ಹಿಂದೇಕೆ ಈ ವಿರಹನ ತಾಳನೆ, ಹಿಂದೇಕೆ ಈ ವಿರಹನ ತಾಳನೆ, ನನ್ನ ನಿನ್ನ ಅಂದ ನೋಡಿ ಮಧುವಣೆ ಇರಲೆಂದು ಬಂದೆ, ನನ್ನ ನಿನ್ನ ಅಂದ ನೋಡಿ ಮಧುವಣೆ ಇರಲೆಂದು ಬಂದೆ, ಬಾ ಬೇಗ ಪ್ರಿಯೆ ಬಾ ಬೇಗ, ಪ್ರಿಯೆ ಬಾ ಬೇಗ ಮನಮೋಹಿನಿ, ಪ್ರಿಯೆ ಬಾ ಬೇಗ ಮನಮೋಹಿನಿ, ಬಾ ಬೇಗ ಮನಮೋಹಿನಿ. ಸ್ವಾಮಿ, ಯುದ್ಧವು ನಿಶ್ಚಿತವಾಯಿತೆ. ನಾನು ಮೊದಲಿದೆ. ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿದೊಂದು ಸ್ವಾಮಿ. ಉಪಾಯವಿಲ್ಲ ಪ್ರೇಯಸಿ, ಯುದ್ಧವಿಂದು ಅನಿವಾರ್ಯ. ಆದರೆ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದಿರುವ ಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ ಏನೋ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ರುಕ್ಮಿಣಿ ಪ್ರಾಣೇಶ್ವರ, ಈ ಮಾನಲೋಕವನ್ನು ಪ್ರಳಯಾವತಿ ರಕ್ಷಿಸು. ಅಧರ್ಮಾಕ್ರಮಣದಿಂದ ಧರ್ಮವು ರೂಪಿಡ್ಲೇಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಸ್ವಾಮಿ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದೆಲ್ಲ ಪೇರಿಸಿ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ಸೃಷ್ಟಿಸುವೆನು. ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವೆನು. ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ಬೆಳೆದು ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಂಡವಿಂದು ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ, ಧರಣಿ
ಪಾಪಹಾರಿಣಿ ಧರಣಿ ಪಾಪಹಾರಿಣಿ ಧರ್ಮ ರಾಜ್ಯ ಸ್ಥಾಪನೆಗೆ ಧರ್ಮ ರಾಜ್ಯ ಸ್ಥಾಪನೆಗೆ ಧರ್ಮ ರಾಜ್ಯ ಸ್ಥಾಪನೆಗೆ ಧರ್ಮ ಯುದ್ಧ ಮಿಂದೊದಗಿ ಧರ್ಮ ರಾಜ್ಯ ಸ್ಥಾಪನೆಗೆ ಧರ್ಮ ಯುದ್ಧ ಮಿಂದೊದಗಿ ಕರ್ಮ ಭೂಮಿ ಭಾರತವು ಧನ್ಯವಾದುದೆ ಕಾಂತೆ ಧನ್ಯವಾದುದೆ ಕಾಂತೆ ಧನ್ಯವಾದುದೆ ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ವಾಸುದೇವ, ನಿಮ್ಮ ಸುಸೃತ ಸಂಜೀವಿನಿ ಆ ದೃಷ್ಟಿ ಮಾತ್ರದಿಂದ ಇಡೀ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ. ಅದನ್ನುಳಿದ ಈ ರಕ್ತಪಾತದ ಅವಶ್ಯಕತೆ ಏಕೆ ವಾಸುದೇವ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಾಯವನ್ನು ಛೇದಿಸದವರನ್ನು ಮತ್ಯಾವ ಉಪಾಯವಿಲ್ಲ ಪ್ರೇಯಸಿ. ಆರ್ಯವರ್ತಕ್ಕೀಗ ಅಂತಹ ಅವಸ್ಥೆಯು ಬಂದಿದೆ. ಅಭಿಮಾನ ಸುರೆಯಿಂದ ಪ್ರಮತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮದ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ರಾಜ್ಯ ಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ವಾಸುದೇವ, ಇಷ್ಟೊಂದು ಜನರ ಮರಣದಿಂದ ಆ ಧರ್ಮವು ಸ್ಥಾಪನೆ ಯಾವುದಾದ್ರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿದೆ. ಈ ಗೋರಿ ತಿಳಿಸಲು ಮತ್ತೊಂದು ಸಾರಿ ಪ್ರಯತ್ನಿಸಿ ಸ್ವಾಮಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಲು ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರೇಯಸಿ. ನಯನ ಮನೋಹಾರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹಾರಿಯೇ
ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯಿ ಮಂದರ ಗಿರಿಧರ ನರಸಿದಯಾಮಯಿ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಗಂಧ ಪರಿಮಳವ ಧರಿಸಿ ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದೆನ್ನವರಿಸಿ ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದೆನ್ನವರಿಸಿ ಮನ ಮಂದಿರದೊಳು ನೆಲೆಸಿ ಪ್ರಣಯಾನಂದದ ಕನಿರಸ ಬೀರುವ ಪ್ರಣಯಾನಂದದ ಕನಿರಸ ಬೀರುವ ಚೆಲುವಿನ ತಾರೆಯೇ ಒಲವನ್ನು ತೋರುತ್ತ ಮಿನುಗು ನೀಲಾಂಬರಿ ಚೆಲುವಿನ ತಾರೆಯೇ ಒಲವನ್ನು ತೋರುತ್ತ ಮಿನುಗು ನೀಲಾಂಬರಿ ಚೆಲುವಿನ ತಾರೆಯೇ ಒಲವನ್ನು ತೋರುತ್ತ ಮಿನುಗು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ